ಒಂದು. ನದಿ ಕಣಿವೆ ಯೋಜನೆಗಳ ಪರಿಚಯ. ಭಾರತದಲ್ಲಿ ನದಿಗಳು ಕೇವಲ ನೀರಿನ ಮೂಲವಲ್ಲ, ಜನಜೀವನದ ಆಧಾರವಾಗಿವೆ. ಈ ನದಿಗಳ ಶಕ್ತಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸರ್ಕಾರವು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ರೂಪಿಸಿದೆ. ಇವು ಕೃಷಿಗೆ ನೀರಾವರಿ, ವಿದ್ಯುತ್ ಉತ್ಪಾದನೆ, ಪ್ರವಾಹ ನಿಯಂತ್ರಣ ಮತ್ತು ಕುಡಿಯುವ ನೀರು ಪೂರೈಕೆ ಮೊದಲಾದ ಹಲವಾರು ಅಗತ್ಯಗಳನ್ನು ಪೂರೈಸುತ್ತವೆ. ಆದ್ದರಿಂದ ಇವುಗಳನ್ನು ಆಧುನಿಕ ಭಾರತದ ದೇವಾಲಯಗಳು ಎಂದು ಕರೆಯಲಾಗಿದೆ. 2. ನದಿ ಕಣಿವೆ ಯೋಜನೆಗಳ ಮಹತ್ವ. ಈ ಯೋಜನೆಗಳ ಮುಖ್ಯ ಉದ್ದೇಶ ನೀರಿನ ಸಮರ್ಪಕ ಬಳಕೆ ಮತ್ತು ಅಭಿವೃದ್ಧಿಯಾಗಿದೆ. ಭಾಕ್ರಾ ನಾಂಗಲ್, ಹಿರಾಕುಡ್, ನಾಗಾರ್ಜುನ ಸಾಗರ ಮೊದಲಾದ ಅಣೆಕಟ್ಟುಗಳು ಲಕ್ಷಾಂತರ ಎಕರೆ ಭೂಮಿಗೆ ನೀರಾವರಿ ನೀಡುತ್ತಿವೆ. ಜಲವಿದ್ಯುತ್ ಉತ್ಪಾದನೆಯ ಮೂಲಕ ಕೈಗಾರಿಕೆಗಳಿಗೆ ವಿದ್ಯುತ್ ಒದಗಿಸುತ್ತವೆ. ಪ್ರವಾಹ ನಿಯಂತ್ರಣದಿಂದ ಜನರ ಜೀವ ಮತ್ತು ಆಸ್ತಿ ರಕ್ಷಿತವಾಗುತ್ತದೆ. ಜೊತೆಗೆ ಮೀನುಗಾರಿಕೆ, ಪ್ರವಾಸೋದ್ಯಮ ಮತ್ತು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತವೆ. 3. ಭಾರತದ ಪ್ರಮುಖ ನದಿಗಳು. ಭಾರತದ ಪ್ರಮುಖ ನದಿಗಳಲ್ಲಿ ಗಂಗಾ, ಯಮುನಾ, ಬ್ರಹ್ಮಪುತ್ರ, ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ, ತಪ್ತಿ ಮುಂತಾದವು ಸೇರಿವೆ. ಈ ನದಿಗಳು ಕೃಷಿ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿವೆ.